ಮಾಡಕ್ಕಾಗತ್ತೆ? ಒಳ್ಳೆ ಚೆನ್ನಾಗಾಯ್ತಲ್ಲ, It is a ನೀವು half. ಕೊಟ್ಟಿಲ್ವಲ್ಲ ದುಡ್ಡು. ಈಗ ಅಲ್ಲ, ನಾನು ಏನು ಕೊಡದೆಲ್ಲ ಹೋಗಿದ್ರೆ ಅಫ್ಕೋರ್ಸ್ ಇಟ್ ಇಸ್ ಮೈ ಮಿಸ್ಟೇಕ್, ಬಟ್ ಐ ಪೇಡ್ 75% of the amount ಮೇಲೆ as per the Not settlement. 75%. 50% of the amount ಮೇಲೆ. No, not even 50%. 2 lakhs. ನಾಟ್ ಇವನ್ 50%, ಸರ್. 6 ಲಕ್ಷ ರೂಪಾಯಿಗೆ ಸೆಟಲ್ಮೆಂಟ್ ಆಗಿದ್ರೆ 262 50% ಅಂತ ಇಲ್ಲಿ ಯಾರು ಹೇಳ್ತಾರೆ ಕೇಳಿ. 3 lakhs ಕೊಡ್ಬೇಕಾಯ್ತು ಅದ್ರಲ್ಲೊಂದು. ಮತ್ತೆ ನಿಮ್ಗೂ ಗೊತ್ತಿದೆಯಲ್ಲ, ನಿಮ್ಗೆ ಗೊತ್ತಿದೆ ಅದು 50% ಅಲ್ಲ ಅಂತ. 40% ಕೊಟ್ಟಿದ್ದೀವಿ ಸರ್. ಅದು 40% ಓಕೆ. ಸ್ವಲ್ಪ ಏನಾದ್ರು ತಾವು ಜೈಲ್ಗೆ ಹೋಗ್ಬಿಡ್ಲಿ, ಊಟ ಹಾಕ್ತಾರೆ. ಅಲ್ಲೇನು ಕನ್ವಿಕ್ಷನ್ RI ಅಲ್ಲ, ಒಂದು ಅಲ್ಲ. ಸುಮ್ಮನೆ ಕೂತಿದ್ರೆ ಹೊತ್ತೊತ್ತಿಗೆ ಊಟ ಬರ್ತಾ ಇರುತ್ತೆ. ಟಿವಿ ಬುಧವಾರದೊತ್ತು ಸ್ವೀಟು, ಶುಕ್ರವಾರದೊತ್ತು ಮಟನ್ನು, ಫೋನು, ಟಿವಿ, ಪೇಪರು, ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಎಲ್ಲ ತೋರಿಸ್ತಾರೆ. ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿರ್ಬೋದು. ಹೊತ್ತೊತ್ತಿಗೆ ಮನೇಲಿ ಬೇಕಾದ್ರೆ 5 ನಿಮಿಷ ಲೇಟ್ ಆಗ್ಬೋದು. 12 ಗಂಟೆ ಊಟ ಅಂದ್ರೆ 12 ಕರೆಕ್ಟಾಗಿ ಊಟ. ಇದು ಬಿಡ್ಲಿ, ಒಳಗಡೆ ಆರಾಮಾಗಿ ಟಿಪ್ ಟಾಪ್ ಆಗಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಆನಂದವಾಗಿ ಇದ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿರ್ಲಿ. 15 ಲಕ್ಷ ಉಳಿಯುತ್ತಲ್ಲ. ಮಾಡಿ ಹೇಳಿ ಹೇಳಿ ಸರ್. in this case my lord, the petition is ಪ್ಲೀಸ್ ಆರ್ಗ್ಯೂ ಫಾರ್ ಅಡ್ಮಿಷನ್. petition is the accused my lord, and concurrent findings. My grievances my lord only with regards to the ಸರ್, ತಮ್ಮ ಡಿಫೆನ್ಸ್ ಏನು, ತಾವೇನ್ ಸಾಕ್ಷಿ ಕೊಟ್ಟಿದ್ದೀರಿ ಅಷ್ಟೇ ಪಾಯಿಂಟ್. ಸಾಕ್ಷಿ ಏನು ಕೊಟ್ಟಿಲ್ಲ, ಮತ್ತೆ ಕ್ರಾಸ್ ಡಿಫೆನ್ಸು ಇಲ್ಲ. ಡಿಫೆನ್ಸ್ ಇಲ್ಲ. ಇದ್ರಲ್ಲಿ ಏನಾಗಿದೆ ಮತ್ತೇನ್ ಮಾಡ್ಬೇಕು? ಒಂದು ಸಬ್ಮಿಷನ್ ಮೇಲೆ. ಅದಕ್ಕೆ ಬೆಳಗ್ಗೆ ನಾನು ಟೈಮ್ ಕೊಡಲ್ಲ ಅಂತ ಹೇಳಿದ್ದೆ ಕೇಸ್ನಲ್ಲಿ. ಅಲ್ಲ, ನಾನು ಯಾಕೆ ನಾನು ಸಾಟ್ ದಿ ಟೈಮ್ ಮೇಲೆ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಪೆಂಡಿಂಗ್ ಆಫ್ ದಿ ಕ್ರಿಮಿನಲ್ ಪಿಟಿಷನ್ ಮೇಲೆ both the parties has settled the matter. ಫೈಲ್ ಎ ಮೆಮೊ. ನೋ ಅಲ್ಲ, ಅಲ್ಲ ಹೇಳ್ತೀನಿ ಒಂದು ನಿಮಿಷ. settle the matter and settle for the check amount is 7,50,000. Both are settled for the 6 lakhs rupees. And as per the joint memo, both are filed the joint memo by signing the joint memo. And thereafter, there is a condition, my lord. The accused should pay the installment, 6 installment, he should clear 6 lakhs rupees. And due to his mother's ill health, he could not pay the amount in time. ಅಲ್ಲೇ 1.5 ಲಕ್ಷ ಕನ್ಸೆಷನ್ ಸಿಕ್ತು, ಅದು ಕೊಡ್ಲಿಲ್ಲ. 2017 ಇಸ್ವಿ CC Please, madam. 7 ವರ್ಷ ಆಯ್ತು. 6 ಇನ್ಸ್ಟಾಲ್ಮೆಂಟ್ ಅಲ್ಲಿ 1 ಲಕ್ಷ ಕೊಡ್ತೀನಿ ಅಂತ ಕೇಳಿದಕ್ಕೆ ಇದುವರೆಗೆ ತನಕ 10 ಪೈಸಾ ಕೊಟ್ಟಿಲ್ಲ. ಇಲ್ಲ. ಬರ್ಕೊಳ್ಳಿ. ಒಂದ್ ನಿಮಿಷ ಸರ್. ಹಾ, ಅಲ್ಲಿ ಪೂರ್ತಿ ಸಬ್ಮಿಷನ್ ಮಾಡಿ. ಅಲ್ಲಿ ಕೊಟ್ಟಿದ್ದಾರೆ 2,67,000 ರೂಪಾಯಿ ಕೊಟ್ಟಿದ್ದಾರೆ. ಇನ್ನು ಬ್ಯಾಲೆನ್ಸ್ ಇರೋದು 3 ಲಕ್ಷ ಚಿಲ್ಲರೆ. ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜಾಯಿಂಟ್ ಮೆಮೊ ಹಾಕಿ ಅವ್ರು ಅಮೌಂಟ್ ಕಟ್ಲಿಲ್ವಲ್ಲ, ಅದಕ್ಕೋಸ್ಕರ ಈ has filed the memo, he has not completed the joint memo. That is why court should proceed with the case. Accordingly, court has passed the order convicting the accused person and convicted for the double of the check amount. ಮೈನಸ್ ಮಾಡೋಣ. ಏನ್ ಕೊಟ್ಟಿದ್ದೀರೋ ಅದನ್ನ. That is my grievances, my lord. ಅಲ್ಲ, ಕರೆಕ್ಟ್ ಇವ್ರೆ, ನೀವು ಕೊಡದೇ ಇದ್ರೆ ಇನ್ನೇನ್ ಮಾಡ್ತಾನೆ? ಕೋಪ ಬಂತು. ಅಲ್ಲ, ಅದು ನಾವು ಕೇಳಿ ಹೈಕೋರ್ಟ್ ಬರೋ ಅಷ್ಟೊತ್ತಿಗೆಲ್ಲ ಮೆತ್ತಗಾಗ್ಬಿಟ್ಟಿರ್ತೀವಿ ನಾವು. 6 ಲಕ್ಷ. ಮ್ಯಾಜಿಸ್ಟ್ರೇಟ್ ಎಲ್ಲ ಇನ್ನೂ ಸ್ಟ್ರಾಂಗ್ ಆಗಿರ್ತಾರೆ. ಕಳ್ಳ ನನ್ ಮುಂದೆನೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಡಬಲ್ ದಿ ಚೆಕ್ ಅಮೌಂಟ್ ಹಾಕ್ರೋ ಅವನ್ಗೆ ಅಂತ. ಇಲ್ಲ, ಅಲ್ಲಿ ಬಿಸಿ ರಕ್ತದ ಹುಡುಗರು, ಅವರು ಹುಡುಗಿರು. ಮದರ್ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರ ಆತರ ಇನ್ಕರೆಂಟ್ ಆಯ್ತು. ಆಮೇಲೆ 2,63,000 ರೂಪಾಯಿ ಕೊಟ್ಟಿದ್ದಾರೆ ಸರ್. 2,63,000 ರೂಪಾಯಿ ಕೊಟ್ಟಿದ್ರೆ ಅದನ್ನ ಮೈನಸ್ ಮಾಡ್ಲಿ, ಅದು ಇದು ಮಾಡ್ತಾರೆ ಸರ್. ಅಷ್ಟೇ. ಅದನ್ನ ಮೈನಸ್ ಮಾಡಕ್ ನಿಮ್ಮ ಹತ್ರ ಪ್ರೂಫ್ ಇರುತ್ತೆ, ಮೈನಸ್ ಮಾಡ್ತಾರೆ ಅಷ್ಟೇ. ಆಲ್ರೆಡಿ ಡೆಪಾಸಿಟೆಡ್ ಬಿಫೋರ್ ದಿ court. ಅದನ್ನು ಒಂದು ಅಬ್ಸರ್ವ್ ಮಾಡ್ತೀನಿ. ದಟ್ ವಿಲ್ ಬಿ ಗಿವನ್ ಡಿಡಕ್ಷನ್ ಟು. ವಾಟ್ ಇಸ್ ಮೈ ಸಬ್ಮಿಷನ್, ಮೈ ಲಾರ್ಡ್? as per the joint, ಅದನ್ನು ಒಂದು ಅಬ್ಸರ್ವ್ ಮಾಡ್ತೀನಿ ಸರ್. as per the joint memo filed by the petition and the ನೋ, ಅದನ್ನ ತಿರ್ಗಾ ಮಾಡೋ ಪ್ರಶ್ನೆ ಬರಲ್ಲ. complainant, my lord. ನೋ, ದಟ್ ವಿಲ್ ನಾಟ್ ಬಿ ಲುಕ್ಡ್ ಇನ್ ಟು. ಬರ್ಕೊಳ್ಳಿ. ಹಾರ್ಡ್ ಒಂದು ಸಬ್ಮಿಷನ್ ಡಬಲ್ ಆಫ್ ದಿ ಚೆಕ್ ಅಮೌಂಟ್ ಮಾಡಿದ್ದಾರೆ, ಅದನ್ನ ಸ್ವಲ್ಪ ಇದು ಮಾಡ್ಬೋದು. ಏನ್ ಮಾಡಕ್ಕಾಗತ್ತೆ? ಒಳ್ಳೆ ಚೆನ್ನಾಗಾಯ್ತಲ್ಲ, ಇದು ನೀವು ಕೊಟ್ಟಿಲ್ವಲ್ಲ ದುಡ್ಡು. ಈಗ ಅಲ್ಲ, ನಾನು ಏನು ಕೊಡದೆಲ್ಲ ಹೋಗಿದ್ರೆ ಅಫ್ಕೋರ್ಸ್ ಇಟ್ ಇಸ್ ಮೈ ಮಿಸ್ಟೇಕ್, ಬಟ್ ಐ ಪೇಡ್ 75% of the amount, my lord, as per the ನಾಟ್ settlement. 75%. 50% of the amount, my lord. ನೋ, ನಾಟ್ ಇವನ್ 50%. 2 lakhs. ನಾಟ್ ಇವನ್ 50%, ಸರ್. 6 ಲಕ್ಷ ರೂಪಾಯಿಗೆ ಸೆಟಲ್ಮೆಂಟ್ ಆಗಿದ್ರೆ 262 50% ಅಂತ ಇಲ್ಲಿ ಯಾರು ಹೇಳ್ತಾರೆ ಕೇಳಿ. 3 lakhs ಕೊಡ್ಬೇಕಾಯ್ತು ಅದ್ರಲ್ಲೊಂದು. ಮತ್ತೆ ನಿಮ್ಗೂ ಗೊತ್ತಿದೆಯಲ್ಲ, ನಿಮ್ಗೆ ಗೊತ್ತಿದೆ ಅದು 50% ಅಲ್ಲ ಅಂತ. 40% ಕೊಟ್ಟಿದ್ದೀವಿ ಸರ್. ಅದು 40% ಓಕೆ. ಸ್ವಲ್ಪ ಏನಾದ್ರು ತಾವು ಏನಾದ್ರು ಮಾಡ್ಬೋದು ದಯವಿಟ್ಟು. ನಾನೇನ್ ಮಾಡಕ್ಕಾಗುತ್ತೆ? ನಾನ್ ದುಡ್ಡು ಕೊಡೆ ಹೋಗಿದ್ರೆ ಕೊಟ್ಬಿಡ್ತಾ ಇದ್ದೆ. ಅದಕ್ಕೆ ನಾನು ಏನು ಮೆರಿಟ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡಲ್ಲ. ಇಷ್ಟ ಆಗಿದೆ ಸ್ವಾಮಿ. ಮಾಡಕ್ಕೂ ಇಲ್ವಲ್ಲಪ್ಪ. ದೇರ್ ಇಸ್ ನೋ ಡಿಫೆನ್ಸ್. ನೀವೇ ಹೇಳಿದಿರಿ ನೋ ಡಿಫೆನ್ಸ್. ಐ ಹ್ಯಾವ್ ನಾಟ್ ಸ್ಟೆಪ್ಡ್ ಇನ್ ಟು ದಿ ವಿಟ್ನೆಸ್ ಬಾಕ್ಸ್. ಚೆಕ್ ಅಮೌಂಟ್ ಕೋರ್ಟ್ ಕೊಟ್ಟಂತ ನಂಬಿಕೆನೆ ನಾನು ಹಾಳು ಮಾಡಿದವನು.
ನಾನು ಯಾವುದಕ್ಕೂ ನಾಲಾಯಕ್ಕೂ ನಿರುಪಯೋಗಿ ಅಂತ ನೀವು ಹೇಳ್ಬಿಟ್ಟಿದ್ದೀರಿ. ನಾನು ಸೆಟ್ಲ್ಮೆಂಟ್ ಅಮೌಂಟ್ ಪ್ರಕಾರ 2,60,000. ವಕೀಲ್ರೆ, ಈ 6 ಲಕ್ಷ ಕೊಡೋದಕ್ಕೆ 1.5 ಲಕ್ಷ ಡಿಸ್ಕೌಂಟ್ ಕೊಡೋದಕ್ಕೇನೆ ಸಾಕಷ್ಟು ಸಮಯ ಹಿಡಿದಿದೆ, ಗೊತ್ತಾಯ್ತಲ್ಲ? ಅದಾಗಿ ಕೊನೆಗೆ ಇನ್ನೇನು ವಿಧಿ ಇಲ್ಲ ಅಂದಾಗ 10 ಕರೆದು ಎಲ್ಲಾ ಮಾರ್ಗಗಳನ್ನ ಉಪಯೋಗಿಸಿ NBW, RW, EW ಎಲ್ಲ ಮಾಡಾದ್ಮೇಲೆ ಫೈನಲಿ ಒಂದು ಜಾಯಿಂಟ್ ಮೆಮೊ, ಅದಕ್ಕೂ ಟಕಾಯಿಸಿದಿರಿ. ಕೋರ್ಟ್ಗೆ ಹೇಳಿದಂತ ನಂಬಿಕೆನೆ ನೀವು ಮಾಡ್ಲಿಲ್ಲ, ಬೇಜಾರಾಯ್ತು ಅನ್ನೋಕ್ಕೆ ಅಷ್ಟೇ ಕೇಸ್ ನಡೆಸ್ತಾ ಅಷ್ಟೇ. ಅದ್ರಲ್ಲೇನ್ ಕನ್ಸೆಷನ್ ತೋರ್ಸೋದು? ನೀವು ಅವ್ರ ಹತ್ರನೇ ಹೋಗಿ ಕೇಳ್ಕೊಳ್ಳಿ, ಏನಾರು ಕನ್ಸೆಷನ್ ಕೊಡ್ತಾರೆ. ಇಲ್ಲ ಅವ್ರು ಬಂದಿಲ್ವಲ್ಲ, ಬಂದಿದ್ರೆ ನಾವು ಅವ್ರ ಬಂದಿದ್ದಾಗ ಅವ್ರನ್ನ ಕೇಳಿ ಸೆಟಲ್ಮೆಂಟ್ ಮಾಡಿ ಕಮ್ಮಿ ಮಾಡ್ಬೋದು. ಅವ್ರು ಬಂದಿಲ್ಲ, ಬಂದಿಲ್ದೇ ಇರೋದ್ರಲ್ಲ ಏನ್ ಮಾಡಕ್ಕಾಗಲ್ಲ. No, next week. ಕೀಪ್ ದೆಮ್ ಪ್ರೆಸೆಂಟ್ ಬಿಫೋರ್ ದಿ ಕೋರ್ಟ್ ಮೇಲೆ ಏನೋ ಸೆಟಲ್ಮೆಂಟ್, ಯಾಕೆಂದ್ರೆ ತುಂಬಾ ಹಾರ್ಶ್ ಆಗಿಬಿಟ್ಟಿದೆ. ಆಗ್ಬೇಕು. ಪೀಪಲ್ ವಿಲ್ ರಿಯಲೈಸ್, ನೋಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪೀಪಲ್ ವಿಲ್ ರಿಯಲೈಸ್ ದಿ ರಿಗರ್ಸ್ ಆಫ್ ಲಾ when only they are put, not otherwise. ಟಕಾಯಿಸಿದಿರಿ, 7 ವರ್ಷ ಆಗಿದೆ, ಕೊಡ್ತಾನೆ ಬಿಡಿ ದುಡ್ಡು. ಏನು ಇಲ್ಲ ಬಡವ ಸ್ವಾಮಿ, ಅದಕ್ಕೋಸ್ಕರ. ಬಡವ ಆದ್ರೆ ಜೈಲಲ್ಲಿ ಹೋಗ್ಬಿಡ್ಲಿ, 6 ತಿಂಗಳು ಜೈಲ್ಗೆ ಹೋಗ್ಬಿಟ್ರೆ 15 ಲಕ್ಷ ಮಾಫ್. ಇಫ್ ಈ ಸೋ ಪೂರ್ನು ಜೈಲ್ಗೆ ಹೋಗ್ಬಿಡ್ಲಿ, ಊಟ ಹಾಕ್ತಾರೆ. ಅಲ್ಲೇನು ಕನ್ವಿಕ್ಷನ್ 6 ಅಲ್ಲ 1 ಅಲ್ಲ, ಸುಮ್ನೆ ಕೂತಿದ್ರೆ ಹೊತ್ತೊತ್ತಿಗೆ ಊಟ ಬರ್ತಾ ಇರುತ್ತೆ. ಟಿವಿ ಬುಧವಾರದೊತ್ತು ಸ್ವೀಟು, ಶುಕ್ರವಾರದೊತ್ತು ಮಟನ್ನು, ಫೋನು, ಟಿವಿ, ಪೇಪರು, ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಎಲ್ಲ ತೋರಿಸ್ತಾರೆ. ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿರ್ಬೋದು. ಹೊತ್ತೊತ್ತಿಗೆ ಮನೇಲಿ ಬೇಕಾದ್ರೆ 5 ನಿಮಿಷ ಲೇಟ್ ಆಗ್ಬೋದು. 12 ಗಂಟೆ ಊಟ ಅಂದ್ರೆ 12 ಕರೆಕ್ಟಾಗಿ ಊಟ. ಇದು ಬಿಡ್ಲಿ, ಒಳಗಡೆ ಆರಾಮಾಗಿ ಟಿಪ್ ಟಾಪ್ ಆಗಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಆನಂದವಾಗಿ ಇದ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿರ್ಲಿ. 15 ಲಕ್ಷ ಉಳಿಯುತ್ತಲ್ಲ. No, please, people should understand, then only they will understand the rigors of law, not otherwise. I do concede. ಗೊತ್ತಾಯ್ತಲ್ಲ? ಸುಮ್ನೆ ಅವೆಲ್ಲ ಚೆನ್ನಾಗಿರಲ್ಲ. ನಾವಿಲ್ಲಿ ನೋಡಿದೀವಿ ಕೋರ್ಟ್ನಲ್ಲಿ, ಬೆಳಗ್ಗೆ ಬಂದು ಏನು ಇಲ್ಲ ನಮ್ಮ ಹತ್ರ ಲಂಗೋಟಿ ಗಿರಾಕಿ ಇಂದವರು ಸಾಯಂಕಾಲಕ್ಕೆ 2.5 ಲಕ್ಷ ಕಟ್ತಾರೆ. 11 ಲಕ್ಷ ತಂದ್ರು ಮೊನ್ನೆ, 11 ಲಕ್ಷ. 11 ಲಕ್ಷ ನಾನ್ ತರಬೇಕು ಅಂದ್ರೆ 11 ತಿಂಗಳು ಬೇಕು ನಂಗೆ. ಯು ಅಂಡರ್ಸ್ಟ್ಯಾಂಡ್ ದಟ್? ದೆನ್ ಎಲ್ಲಿರುತ್ತೆ ದುಡ್ಡು? ಹೆಂಗ್ ಬಂದ್ಬಿಡ್ತು? ಕಸ್ಟಡಿಗೆ ತಗೊಳ್ಳಿ ಹಿಂದೆ 11 ಲಕ್ಷ ಬಂತು, ಸೆಟ್ಲ್ ಆಯ್ತು. ಸೊ ಬಡವ ಗಿಡವ ಎಲ್ಲ ನಮ್ಮ ಮುಂದೆ ಹೇಳಕ್ಕಷ್ಟೇನೆ. ನಾಳೆಗೆ ಇಡ್ತೀನಿ, ಅವ್ರನ್ನ ಕರ್ಕೊಂಬಂದ್ರೆ ಉಂಟು, ಏನಾರು ಅವ್ರು ಬಂದ್ರೆ ಏನಾರು ಕನ್ಸೆಷನ್ ಕೊಡ್ತೀನಿ. ಅವ್ರು ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಯು ಗೆಟ್ ಹಿಮ್. ಅವ್ನು ಸುಸ್ತಾಗ್ಬಿಟ್ಟಿದ್ದಾನೆ. ನೋ ವೆಡ್ನೆಸ್ಡೇ, ನಾಳೆ. ಟುಮಾರೋ, ರಿಲೀಸ್ ಟುಮಾರೋ ಅಟ್ ರಿಕ್ವೆಸ್ಟ್ ಆಫ್ ಕೌನ್ಸಿಲ್ ಫಾರ್ ಪೆಟಿಷನರ್. ನೀವೇನೋ ದುಡ್ಡು ಕೊಟ್ಟಿದ್ದೀರಿ ಅಂತಾರ, ಒಂದೇ ಒಂದು ಕಾರಣ, paid some amount, therefore we will try to get some concession. Check amount is ವೇಣುಗೋಪಾಲ, ಚೆಕ್ ಅಮೌಂಟ್ಗೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೇಬೇಡಿ. 18% ಇಂಟ್ರೆಸ್ಟ್ ಹಾಕಿದ್ರೆ 16 ಲಕ್ಷ ಆಗುತ್ತದು, 15 ಅಲ್ಲ. ಸೆಕ್ಷನ್ 80 ಪ್ರಕಾರ 18% ಇಂಟ್ರೆಸ್ಟ್ ಹಾಕ್ತೀನಿ. ಹಾ, ಅವಾಗ ಅದು 16 ಲಕ್ಷ ಚಿಲ್ಲರೆ ಆಗುತ್ತೆ. ಎಸ್ ವೇಣುಗೋಪಾಲ್. Respondent, this is first accused